ಆಶಾ ಅವರೊಂದಿಗೆ ನಗುತ್ತಾ ತಾನೂ ಕೂಡ ತಿಂಡಿ ಮಾಡಲು ನಿಂತಳು. ನಿತ್ಯಾಳಿಗೆ ಗಂಟೆ ಹತ್ತಾದರೂ ಎಚ್ಚರವಿರಲಿಲ್ಲ. ಆಶ್ರಯ್ ಬಂದು ಎಬ್ಬಿಸಿದಾಗ ತಡಬಡಿಸಿ ಎದ್ದು ಫ್ರೆಶ್ ಆಗಿ ಹೊರಗೆ ಬಂದಾಗ ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ನಲು ಕುಳಿತಿದ್ದರು. ಅಲ್ಲಿಯವರೆಗೆ ನಗುತ್ತಾ ಕುಳಿತಿದ್ದ ಆರೋಹಿ ಅರ್ಜುನ್ ಬಂದು ಕುಳಿತ ತಕ್ಷಣವೇ ಅವಳ ನಗು ನಿಂತಿತು. ಅಜ್ಜು, ಇದೇನ್ ನೀನು ಇವತ್ತು ಆಫೀಸಿಗೆ ಹೋಗ್ತಾ ಇರುವ ಹಾಗಿದೆ? ನೋಡು, ಮದುವೆ ಆಗಿ ನೆಟ್ಟಗೆ 2 ದಿನ ಆಗಿಲ್ಲ. ಎಲ್ಲಾದರೂ ಹೊರಗೆ ಹೋಗುವುದು ಬಿಟ್ಟು ಆಫೀಸ್ಗೆ ಹೋಗ್ತೀಯಾ ಎಂದು ಅವನ ಮುಖವನ್ನು ನೋಡಲು, ಅಮ್ಮ, ನೀವು ಹೇಳಿದಂತೆ ಮದುವೆ ಆಗಿದ್ದು ಆಗಿ ಹೋಯಿತು. ಈಗಲಾದರೂ ನನ್ನ ಪಾಡಿಗೆ ಬಿಟ್ಟುಬಿಡಿ. ನಾನು ಈಗ ಎಲ್ಲೂ ಹೊರಗೆ ಹೋಗಲು ಸಾಧ್ಯವಿಲ್ಲ. ನನಗೆ ಕೆಲವೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಬೇಕಾದರೆ ಅಶು ಅವರನ್ನು ಕಳುಹಿಸಿ. ನನ್ನದೇನೂ ಅಭ್ಯಂತರವಿಲ್ಲ ಎಂದು ತಿಂಡಿ ತಿಂದು ಕಾರ್ ಕೀ ತೆಗೆದುಕೊಂಡು ಅಮ್ಮ, ಅಶು, ಆಶಮ್ಮ ಹೋಗಿ ಬರುವುದಾಗಿ ತಿಳಿಸಿ ಹೊರಗೆ ಹೋದನು. ಹೇಮಾ ಅವರು ಆರೋಹಿಯನ್ನು ಹೊರಗೆ ಕಳುಹಿಸಲು ಅವಳು ಹೋಗುವಷ್ಟರಲ್ಲಿ ಅರ್ಜುನ್ ಕಾರು ಅಲ್ಲಿಂದ ಮರೆಯಾಗಿತ್ತು. ಅರ್ಜುನ್ ಈ ನಡವಳಿಕೆ ಆರೋಹಿ ಮನದಲ್ಲಿ ಮತ್ತಷ್ಟು ಆತಂಕವನ್ನು ಉಂಟುಮಾಡಿತ್ತು. ತುಂಬಿದ ಕಣ್ಣುಗಳನ್ನು ಒರೆಸಿಕೊಂಡು ಒಳಗೆ ಬಂದಾಗ ಹೇಮಾ ಅವರು, ಅಶು, ನಿಮ್ಮ ಅಣ್ಣ ನಾವು ಹೇಳಿದ ಮಾತು ಯಾವಾಗ ತಾನೇ ಕೇಳಿದ್ದಾನೆ? ಎಲ್ಲ ಅವನಂತೆ ಆಗಬೇಕು. ನೀವಿಬ್ಬರು ಸ್ವಲ್ಪ ದಿನಗಳು ಹೊರಗೆ ಹೋಗಿ ಬನ್ನಿ. ನೀವು ಬಂದ ನಂತರ ಏನಾದರೂ ಮಾಡಿ ಅವನನ್ನು ಕಳುಹಿಸಿದರೆ ಆಯಿತು ಎನ್ನಲು ನಿತ್ಯ ಆಶ್ರಯ್ ಕೈ ಹಿಡಿದು, ಪ್ಲೀಸ್ ಅಶು, ಒಪ್ಪಿಕೊಳ್ಳಿ. ಆಮೇಲೆ ನಿಮ್ಮ ದುರ್ವಾಸ ಅಣ್ಣ ಅದಕ್ಕೂ ಏನಾದರೂ ಕಲ್ಲು ಹಾಕಿಬಿಟ್ಟರು ಎಂದು ಬಾಗಿ ನಿಧಾನವಾಗಿ ಅವನ ಕಿವಿಯಲ್ಲಿ ಹೇಳಲು, ಸರಿ ಅಮ್ಮ, ನಾವು ನಾಳೆಯೇ ಹೊರಡುತ್ತೇವೆ ಎಂದು ನಿತ್ಯ ಕೈ ತೊಳೆದು ತಲೆನೋವು ನೆಪ ಮಾಡಿಕೊಂಡು ರೂಮ್ ಸೇರಿಕೊಂಡರೆ ಆಶ್ರಯ್ ಕೂಡ ಅವಳನ್ನು ಹಿಂಬಾಲಿಸಿದ್ದ. ನಿತ್ಯ ಮತ್ತು ಆಶ್ರಯ್ ಇಬ್ಬರು ರೂಮಿಗೆ ಸೇರಿಕೊಂಡಿದ್ದು ಕಂಡು ಆರೋಹಿ ಮುಖವನ್ನು ನೋಡಲು ಅವಳು ಆಶಾ ಅವರೊಂದಿಗೆ ನಗುತ್ತಾ ಮಧ್ಯಾಹ್ನದ ಅಡುಗೆಗೆ ಏನು ಮಾಡಬೇಕು ಎಂದು ಯೋಚಿಸುತ್ತಿದ್ದರು. ಆರೋಹಿ ನಗು ಮುಖ ಕಂಡು ನಾನೇನಾದರೂ ಅಜ್ಜು ಜೊತೆಗೆ ಮದುವೆ ಮಾಡಿ ಈ ಹುಡುಗಿ ಜೀವನ ಹಾಳು ಮಾಡಿದೆ ಅನ್ನಿಸುತ್ತಿದೆ. ಅಜ್ಜು ಕೆಟ್ಟವನಲ್ಲ. ಅವನ ಮನವು ಮಗುವಿನಂತೆ. ನೋಡೋಕೆ ಮಾತ್ರ ಶುದ್ಧ ಒರಟ. ಅವನ ಜೀವನದಲ್ಲಿ ನಡೆದ ಕೆಲವು ಘಟನೆಗಳಿಂದ ಅವನು ಹೀಗಾಗಿರುವುದು. ಆದಷ್ಟು ಬೇಗ ಅದೆಲ್ಲ ಮರೆತು ಅವನು ಕೂಡ ಎಲ್ಲರಂತೆ ಅವನ ಹೆಂಡತಿ, ಅವನ ಮಕ್ಕಳು ಎಂದು ಬಾಳುವಂತೆ ಆದರೆ ಸಾಕು ಎಂದು ತುಂಬಿದ ಕಣ್ಣುಗಳನ್ನು ಒರೆಸಿಕೊಂಡರು. ಆರೋಹಿ ಬಳಿಗೆ ಬಂದ ಹೇಮಾ ಅವರು, ಅರು, ಬಾ ಇಲ್ಲಿ ಎಂದು ಕರೆಯಲು ನಗುತ್ತಾ ಅವರ ಬಳಿಗೆ ಬಂದ ಆರೋಹಿ ಕೈ ಹಿಡಿದು ಹೇಮಾ ಅವರು ತಮ್ಮ ರೂಮಿಗೆ ಕರೆದುಕೊಂಡು ಹೋದರು. ಅವರ ಬೆಡ್ ಮೇಲೆ ಕೂರಿಸಿ, ಅರು, ನಿನ್ನ ಹತ್ತಿರ ಕೆಲವೊಂದು ವಿಷಯಗಳನ್ನು ಹೇಳಬೇಕು ಪುಟ್ಟ, ಅದಕ್ಕೆ ಇಲ್ಲಿಗೆ ಕರೆದುಕೊಂಡು ಬಂದೆ ಎಂದು ಅವಳ ಮುಖವನ್ನು ನೋಡಲು, ಅಮ್ಮ, ನಾನೂ ಕೂಡ ಕೆಲವೊಂದು ವಿಷಯಗಳನ್ನು ನಿಮ್ಮ ಬಳಿ ಕೇಳಬೇಕು ಎಂದು ತಲೆ ತಗ್ಗಿಸಿ ಹೇಳಲು, ಕೇಳು ಅರು, ಅದಕ್ಕೆ ಯಾಕೆ ಇಷ್ಟೊಂದು ಹಿಂಜರಿಕೆ ಎಂದು ಅವಳ ಭುಜದ ಮೇಲೆ ಕೈ ಇಡಲು, ಅಮ್ಮ, ಅದು ಅರ್ಜುನ್ ಅವರಿಗೆ ಈ ಮದುವೆ ಇಷ್ಟ ಇಲ್ವಾ? ಇದು ಅವರಿಗೆ ಬಲವಂತದ ಮದುವೆನಾ ಅಮ್ಮ ಎಂದು ಹೇಮಾ ಅವರ ಮುಖವನ್ನು ನೋಡಲು, ಅದನ್ನೇ ನಿನ್ನ ಹತ್ತಿರ ಮಾತನಾಡಲು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ಅರು. ನನ್ನ ಅಜ್ಜು ಮೊದಲಿಗೆ ಇಷ್ಟೊಂದು ಕೋಪ ಇರಲಿಲ್ಲ. ಅವನ ಜೀವನದಲ್ಲಿ ನಡೆದ ಕೆಲವು ಕಹಿ ಘಟನೆಗಳಿಂದ ಅವನು ಹೀಗೆ ಆಗಿರುವುದು. ಹೌದು ಅರು, ನಮ್ಮ ಅಜ್ಜು ಫ್ರೆಂಡ್ ಕೃತಿ ಅಂತ ಇದ್ದಳು. ಅವಳ ತಂದೆ ತಾಯಿ ಮತ್ತು ಅಜ್ಜು ತಂದೆ ತುಂಬ ಕ್ಲೋಸ್ ಫ್ರೆಂಡ್ಸ್. ಕೃತಿಗೂ ಮತ್ತು ಅಜ್ಜುಗೆ ಮದುವೆ ಮಾಡಿ ಕ್ಲೋಸ್ ಫ್ರೆಂಡ್ಸ್ ಬೀಗರು ಆಗಬೇಕು ಅನ್ನೋ ತುಂಬ ಆಸೆ ಇತ್ತು. ಅದನ್ನು ಎರಡೂ ಮನೆಯಲ್ಲಿ ಮಾತನಾಡಿದಾಗ ಅಜ್ಜುಗೆ ಇಷ್ಟ ಇಲ್ಲ ಅಂದ್ರು. ಅವರ ತಂದೆ ಸಂತೋಷಕ್ಕೆ ಒಪ್ಪಿಕೊಂಡ. ಅರ್ಜುನ್ ಹೆಸರನ್ನು ಇನ್ನೊಂದು ಹುಡುಗಿಯ ಹೆಸರ ಜೊತೆಗೆ ಸೇರಿಸಿ ಹೇಳಿದ್ದು ಕೇಳಿ ಅವಳ ಒಡಲೊಳಗೆ ಏನೋ ಒಂದು ರೀತಿಯ ಹೇಳಿಕೊಳ್ಳಲು ಆಗದಂತಹ ಸಂಕಟ. ಅವತ್ತು ರಾತ್ರಿ ಅಜ್ಜು ಮತ್ತು ಅವರ ತಂದೆ ತನ್ನ ಕ್ಲೈಂಟ್ಸ್ ಜೊತೆಗೆ ಡಿನ್ನರ್ ಮುಗಿಸಿ ಹೊರಗೆ ಬರುವಾಗ ಕೃತಿ ಯಾರೋ ಹುಡುಗನ ಜೊತೆಗೆ ಹೋಟೆಲ್ ರೂಮಿಗೆ ಹೋಗುವುದು ಕಂಡು, ಇಬ್ಬರು ಇಷ್ಟು ಹೊತ್ತಿನಲ್ಲಿ ಕೃತಿ ಇಲ್ಲಿ ಏನು ಮಾಡ್ತಾ ಇದ್ದಾಳೆ ಎಂದು ಅವರ ತಂದೆಗೆ ಫೋನ್ ಮಾಡಿ ವಿಚಾರಿಸಿದಾಗ ಅವರು ಕೃತಿ ಮನೆಯಲ್ಲಿ ಮಲಗಿದ್ದಾಳೆ ಅಂತ ಹೇಳಿದ್ದಾರೆ. ಆಗ ಇವರಿಗೇನೋ ಸರಿಯಿಲ್ಲ ಅಂತ ಅನುಮಾನ ಬಂದು
ಅವರಿದ್ದ ರೂಮಿಗೆ ಹೋದಾಗ ಒಬ್ಬ ಹುಡುಗ ತಾನು ಮದುವೆ ಆಗುತ್ತಿರುವ ಹುಡುಗಿ ಯಾವ ಸ್ಥಿತಿಯಲ್ಲಿ ನೋಡಬಾರದು ಎಂದು ಇನ್ನೊಬ್ಬ ಹುಡುಗನ ಜೊತೆ ಅಂತಹ ಪರಿಸ್ಥಿತಿಯಲ್ಲಿ ನೋಡಿದ್ರೂ ತನ್ನ ಮಗನ ಜೀವನ ನಾನೇ ಹಾಳು ಮಾಡಿದೆ ಎನ್ನುವ ಕೊರಗಿನಲ್ಲಿ ಅವರ ತಂದೆಗೆ ಹಾರ್ಟ್ ಅಟ್ಯಾಕ್ ಆಯಿತು. ನಾವು ತುಂಬ ಪ್ರಯತ್ನ ಪಟ್ಟರೂ ಅವರನ್ನು ನಮ್ಮಿಂದ ಉಳಿಸಿಕೊಳ್ಳಲು ಆಗಲಿಲ್ಲ. ಅವತ್ತಿನಿಂದ ನಮ್ಮ ಎಲ್ಲ ಬಿಸ್ನೆಸ್ ಲಾಸ್ ಆಯಿತು. ಆಮೇಲೆ ಅಜ್ಜು ತುಂಬ ಪ್ರಯತ್ನ ಪಟ್ಟು ಸ್ವಂತ ಬುದ್ಧಿಯಿಂದ ನಮ್ಮ ಕಂಪನಿಯನ್ನು, ಈ ಮನೆ ಎಲ್ಲವನ್ನೂ ಉಳಿಸಿಕೊಂಡ. ಅವತ್ತಿನಿಂದ ಅವನಿಗೆ ಹುಡುಗಿಯರ ಮೇಲೆ ದ್ವೇಷ ಬೆಳೆಸಿಕೊಂಡು ಎಲ್ಲ ಹುಡುಗಿಯರು ನಂಬಿಕೆ ದ್ರೋಹಿಗಳು ಅಂತ ಅವನ ಮನದಲ್ಲಿ ಬೇರೂರಿದೆ. ಅದಕ್ಕೆ ಅವನಿಗೆ ಅಷ್ಟು ಕೋಪ ಎಂದು ಹೇಳಿದವರು ತನ್ನ ಸೆರಗಿನಿಂದ ಕಣ್ಣೀರು ಒರೆಸಿಕೊಂಡರು. ಅರ್ಜುನ್ ಹಿಂದಿನ ಕಥೆಯನ್ನು ಕೇಳಿದ ಆರೋಹಿಗೂ ಕೂಡ ಪಾಪ ಅರ್ಜುನ್ ಅವರು ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡು ಆಸ್ತಿ ಮನೆ ಎಲ್ಲವನ್ನೂ ಕಳೆದುಕೊಂಡು ಧೃತಿಗೆಡದೆ ಎಷ್ಟು ಕಷ್ಟಪಟ್ಟಿದ್ದಾರೆ. ನಿಜವಾಗಿಯೂ ಅವರು ತುಂಬ ಗ್ರೇಟ್ ಎಂದು ಅವಳ ಮನ ತುಂಬಿತು. ಏನು ಯೋಚಿಸ್ತಾ ಇದೀಯಾ ಅರು ಎಂದು ಅವಳ ಭುಜದ ಮೇಲೆ ಕೈಯಿಟ್ಟು ಕೇಳಲು, ಏನಿಲ್ಲ ಅಮ್ಮ, ಪಾಪ ಅವರು ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ದಾರೆ ಅಂತ ಯೋಚಿಸುತ್ತಾ ಇದ್ದೆ ಎಂದಳು. ಹೌದು ಪುಟ್ಟ, ಅವನು ತುಂಬ ಅನುಭವಿಸಿದ್ದಾನೆ. ಆದರೆ ಅವನು ಆ ಹಳೆಯ ಘಟನೆಗಳನ್ನು ಮರೆತು ಮತ್ತೆ ಮೊದಲಿನಂತೆ ನಗುತ್ತಾ ಇರುವಂತೆ ಮಾಡುವುದು ನಿನ್ನ ಕೈಯಲ್ಲಿದೆ ಪುಟ್ಟ. ದಯವಿಟ್ಟು ಅವನು ಕೋಪ ಮಾಡಿಕೊಳ್ಳುತ್ತಾರೆ ಅಂತ ಹೆದರಿಕೊಂಡು ಅವನಿಂದ ದೂರ ಇರಬೇಡ. ನೀನು ಹೆದರಿಕೊಂಡು ದೂರ ಉಳಿದರೆ ಅವನು ಮತ್ತಷ್ಟು ಹೆದರಿಸುತ್ತಾನೆ. ನೀನು ಸ್ವಲ್ಪ ಧೈರ್ಯ ಮಾಡಿ ಅವನ ಜೊತೆಗೆ ಮಾತನಾಡಲು ಪ್ರಯತ್ನಿಸಬೇಕು ಎಂದು ಅವಳ ಮುಖವನ್ನು ನೋಡಲು ಅವಳು ಸರಿ ಅಮ್ಮ, ನಾನು ಕೂಡ ನನ್ನ ಕೈಲಾದ ಮಟ್ಟಿಗೆ ಪ್ರಯತ್ನಿಸುತ್ತೇನೆ ಎಂದು ಹೇಮಾ ಅವರ ಕೈ ಹಿಡಿದು ಭರವಸೆ ನೀಡಿದಳು. ಆದರೆ ಅದು ಎಷ್ಟರ ಮಟ್ಟಿಗೆ ಪ್ರಯತ್ನ ಮಾಡುತ್ತಾಳೆ ನೋಡಬೇಕು. ಸರಿ ಅರು, ಈಗ ಹೋಗಿ ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎಂದು ಅವಳನ್ನು ಅವರ ರೂಮಿಗೆ ಕಳುಹಿಸಿದರು. ರಾತ್ರಿ ಅರ್ಜುನ್ಗೆ ಹೆದರಿ ಅವಳು ರೂಮನ್ನು ಸರಿಯಾಗಿ ನೋಡಲು ಸಾಧ್ಯವಾಗಲಿಲ್ಲ. ಈಗ ನಿಧಾನವಾಗಿ ಕೋಣೆಯೊಳಗೆ ಬಂದಾಗ ನಿಜವಾಗಿಯೂ ತುಂಬ ದೊಡ್ಡದಾಗಿತ್ತು. ನಿಧಾನವಾಗಿ ಬೆಡ್ ಮೇಲೆ ಕುಳಿತವಳು ಮತ್ತೆ ಮೇಲೆದ್ದು ಮೊದಲು ಇಲ್ಲಿ ಚಾಪೆ ಎಲ್ಲಿದೆ ಎಂದು ಹುಡುಕಬೇಕು. ಇವರು ಎಸಿ ಆನ್ ಮಾಡುವುದರಿಂದ ತುಂಬ ಚಳಿಯಾಗುತ್ತೆ ಎಂದು ಅಲ್ಲಿದ್ದ ಎಲ್ಲ ಕಬೋರ್ಡ್ ತೆಗೆದು ಹುಡುಕಲು ಚಾಪೆ ಎಲ್ಲೂ ಸಿಗಲಿಲ್ಲ. ಅರೆ, ನೋಡೋಕೆ ಇಷ್ಟು ದೊಡ್ಡ ಮನೆ, ಹುಡುಕಿದರೆ ಒಂದು ಚಾಪೆ ಸಿಗೋದು ಬೇಡವಾ ಎಂದು ಸುಸ್ತಾಗಿ ಬೆಡ್ ಮೇಲೆ ಕುಳಿತಳು.